ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೀವೇನಾದರೂ ಸ್ವೀಟ್ ಮಾಡಬೇಕು ಅಂತಿದ್ದೀರಾ? ಹಾಗಿದ್ದರೆ ಈ ಥರದಲ್ಲಿ ಸುಲಭವಾಗಿ ಮಾಡುವಂತಹ ಸಪ್ತಮಿ ಅಥವಾ 7 ಕಪ್ಪನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ಸಕ್ಕರೆ ಪಾಕವನ್ನು ಕೂಡ ಮಾಡೋದು ಅವಶ್ಯಕತೆ ಇಲ್ಲ, ಅಷ್ಟೇ ರುಚಿಕರವಾಗಿ ಬಂದಿರುತ್ತೆ. ಬಾಯಲ್ಲಿಟ್ಟರೆ ಕರಗುವಂತಹ ಈ 7 ಕಪ್ ಅಂದರೆ ಇದಕ್ಕೆ 7 ರೀತಿಯಾದಂತಹ ಪದಾರ್ಥಗಳನ್ನು ಹಾಕಿ ಮಾಡಿರೋದ್ರಿಂದ 7 ಕಪ್ಪು ಅನ್ನೋದು ಹೆಸರು ಬಂದಿದೆ. ಬನ್ನಿ ಹಾಗಾದರೆ ಇವತ್ತಿನ ಈ 7 ಕಪ್ಪನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು 1 ಕಪ್ಪು ಅಳತೆಯಿಂದ ಪ್ರತಿಯೊಂದನ್ನು ಅಳತೆ ಮಾಡಿಕೊಂಡು ತಗೊಂಡಿದ್ದೀನಿ. ಈಗ ಮೊದಲಿಗೆ ನಾನಿಲ್ಲಿ ತಗೊಂಡಿದ್ದು 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು. ನಂತರ ಇಲ್ಲಿ ಬಾದಾಮ್ ಮತ್ತು ಗೋಡಂಬಿಯನ್ನು ಒಟ್ಟಿಗೆ ಅರ್ಧ ಆಗುವಷ್ಟು ಹಾಕ್ಕೊಳ್ಳಿ. ಅಂದರೆ ಅರ್ಧ ಪ್ರಮಾಣದಲ್ಲಿ ಬಾದಾಮು ಮತ್ತು ಅರ್ಧ ಪ್ರಮಾಣದಲ್ಲಿ ಗೋಡಂಬಿ, ಇವು ಇಷ್ಟನ್ನು ಎರಡನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೀನಿ ನೋಡಿ. ಈಗ ಅದು 1 ಕಪ್ ಆಯಿತು. ಆಮೇಲೆ 1 ಕಪ್ ಆಗುವಷ್ಟು ತುಪ್ಪ, ಇನ್ನು ಇಲ್ಲಿ ತುರಿದಿರುವಂತಹ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಫೈನ್ ಅಂತ ಪುಡಿ ಮಾಡೋದಂಥ ಅವಶ್ಯಕತೆ ಇಲ್ಲ, ಜಸ್ಟ್ ಅದೊಂದು ಒಮ್ಮೆ ಪಲ್ಸ್ ಮೋಡಲ್ಲಿಟ್ಟು ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ನಂತರ ನೆಕ್ಸ್ಟ್ ಇದಕ್ಕೆ ಸಕ್ಕರೆ ಬೇಕಾಗುತ್ತೆ 2 ಕಪ್ಪು, ಆಮೇಲೆ ಹಸುವಿನ ಹಾಲು 1 ಕಪ್ಪು. ಈಗ ಸಪ್ತ ಅಂದರೆ 7 ಐಟಮನ್ನು ಇಲ್ಲಿ ತೋರಿಸಿದ್ದೀನಿ, ಇಷ್ಟೇ ಸಾಕಾಗುತ್ತೆ. ಇನ್ನು ಇದನ್ನು ಸೈಡಲ್ಲಿ ಇಟ್ಟು ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗೋಣ. ಈಗ ಇಲ್ಲಿ ಒಂದು ದೊಡ್ಡ ಕಡಾಯಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳದ ಬಾಣಲಿ ಇದ್ದರೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವೀಟ್ ಮಾಡೋವಾಗೆಲ್ಲ ಈ ಥರದ ದಪ್ಪ ತಳದ ಬಾಣಲಿಯನ್ನೇ ತಗೊಳ್ಬೇಕಾಗತ್ತೆ. ಈಗ ಅದಕ್ಕೆ ಆ ಬಾಣಲಿಗೆ ಹಸುವಿನ ಹಾಲನ್ನು 1 ಕಪ್ ಆಗುವಷ್ಟು ಹಾಕಿದ್ದೀನಿ. ನಂತರ ಈಗ ಇಲ್ಲಿ ಸಕ್ಕರೆಯನ್ನು ತಗೊಂಡಿದ್ದೀನಿ. ನಾನು ಯಾವ ಕಪ್ಪು ಅಳತೆಯಿಂದ ಎಲ್ಲವನ್ನು ಮೆಷರ್ ಮಾಡಿ ತಗೊಂಡಿದ್ದೀನಲ್ಲ ಅದನ್ನೇ ಉಪಯೋಗಿಸಿ ಈಗ 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ತುರಿದಿರುವಂತಹ ತೆಂಗಿನಕಾಯಿ ಏನಿದೆ ನೋಡಿ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದು 1 ಕಪ್ಪು. ಇನ್ನು ಇದಕ್ಕೆ ಕಡಲೆ ಹಿಟ್ಟು 1 ಕಪ್ಪು. ಕಡಲೆ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಹಾಕ್ಕೊಳ್ಳಿ ನೀವು, ಚೆನ್ನಾಗಿ ಬರುತ್ತೆ, ಗಂಟೆಲ್ಲ ಇರಬಾರ್ದು ಸ್ವಲ್ಪನೂ. ಈಗ ಇವು ಇಷ್ಟು 4 ಐಟಮನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸರಿಯಾಗಿ ಇದು ಮಿಕ್ಸ್ ಆಗಬೇಕು, ನಾವು ಹಾಕಿರುವಂತಹ ಐಟಮ್ಸ್ ಎಲ್ಲನೂ. ಈಗಾಗಲೇ ಬಾಕಿ ಉಳಿದಿರುವಂಥದ್ದು 2 ಐಟಮ್ ಇದೆ, ಅದರಲ್ಲಿ ಈಗ ಬಾದಾಮ್ ಮತ್ತು ಗೋಡಂಬಿ ಪುಡಿಯನ್ನು ಈಗ ಹಾಕ್ಕೊಂಡಿದ್ದೀನಿ. ಬಾದಾಮಿ ಗೋಡಂಬಿ ಪುಡಿ ಸಹ ಹಾಗೆಯೇ ನುಣ್ಣಗಾಗುವಷ್ಟು ನೀವು ಮಾಡ್ಕೊಳ್ಬೋದು, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇನ್ನೀಗ ಬಾಣಲಿಯನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಉಳಿದಿರುವಂಥದ್ದು 1 ಕಪ್ ಆಗುವಷ್ಟು ತುಪ್ಪವನ್ನು ಇಲ್ಲಿ ತಗೊಂಡಿದ್ದೀನಿ. ಆ ತುಪ್ಪವನ್ನು ನಾವೀಗ ಅದರ ಜೊತೆಗೆ ಮಿಕ್ಸ್ ಮಾಡೋದಕ್ಕಿಲ್ಲ, ಇದು ಸಪ್ರೇಟಾಗಿ ಒಂದು ಸಣ್ಣ ಬಾಣಲಿಯಲ್ಲಿ ನಾವು ತಗೊಳ್ಬೇಕು. ಇನ್ನು ಇವು 2 ಸಹ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಈಗ ದೊಡ್ಡ ಬಾಣಲಿಯಲ್ಲಿ ನಾವು ಹಾಕಿಟ್ಟಂತಹ ಐಟಮ್ಸನ್ನೆಲ್ಲ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇರಿ. ಮುಗಿಸ್ತಾ ಇದ್ದ ಹಾಗೇ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದು ಕುದಿ ಬರೋದು ಅಂತಂದರೆ ನೋಡಿ, ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಚೆ ಬಾಣಲಿಯಲ್ಲಿ ಇಟ್ಟಂಥದ್ದು ಒಂದು ಕುದಿ ಬಂತು ಅನ್ನುವಾಗ ಈ ಸೈಡ್ ಇಟ್ಟಂತಹ ತುಪ್ಪ ಇಟ್ಟಂತಹ ಬಾಣಲಿ ಏನಿದೆ ನೋಡಿ, ಅದನ್ನು ಸಹ ಉರಿಯನ್ನು ಹಚ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಮೈಸೂರು ಪಾಕೆಲ್ಲ ನಾವು ಯಾವ ಥರ ಮಾಡ್ತೇವೆ ನೋಡಿ, ಅದೇ ಥರನೇ ಇದನ್ನು ಸಹ ಮಾಡಿ, ಅಷ್ಟೇ ಅದ್ಭುತವಾಗಿ ಟೇಸ್ಟಿಯಾಗಿ ಬರುತ್ತೆ. ಈಗ ಒಂದು ಸೈಡಿನಲ್ಲಿ ತುಪ್ಪ ಬಿಸಿ ಆಗ್ತಾ ಇದೆ, ಕುದಿಯುತ್ತಿರುವಂತಹ ತುಪ್ಪವನ್ನು ಅರ್ಧರ್ಧ ಸೌಟ ಆಗುವಷ್ಟು ಈಗ ಈಚೆ ಸೈಡ್ ನಾವು ತಿರುಗಿಸ್ತಾ ಇರುವಂತಹ ಈ ಮಿಶ್ರಣ ಏನಿದೆ ನೋಡಿ, ಅದಕ್ಕೆ ಹಾಕ್ತಾ ಬರಬೇಕು. 5-5 ನಿಮಿಷಕ್ಕೊಂದು ಸತಿ ಹೀಗೇ ಮಾಡ್ತಾ ಬನ್ನಿ. ಮೈಸೂರು ಪಾಕೆಲ್ಲ ಮಾಡುವಾಗ ಹೀಗೇ ಮಾಡೋದು, ಸೊ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ಹೆಚ್ಚಾಗಿ 7 ಕಪ್ ಅನ್ನುವಂಥ ಬರ್ಫಿಯನ್ನು ಎಲ್ಲವನ್ನು ಒಟ್ಟಿಗೆ ಹಾಕಿ ಮಾಡ್ತಾರೆ, ಬಟ್ ಈ ಥರ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿದರೆ ನಿಮಗೆ ಅಷ್ಟೇ ರುಚಿಕರವಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ. ಈಗಾಗಲೇ ತುಪ್ಪ 3/4 ಅಂಶ ಖಾಲಿ ಮಾಡಿದ್ದೀನಿ. ಎಲ್ಲವನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಒಂದು ಕೈಯಿಂದ ತಿರುಗಿಸೋದು, ಮತ್ತೊಂದು ಕೈಯಿಂದ ಹೀಗೆ ತುಪ್ಪವನ್ನು ಹಾಕ್ತಾ ಬನ್ನಿ. ಈ ಉರಿಯನ್ನು ಮಾತ್ರ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಮೀಡಿಯಮ್ ಉರಿಗೆ ಮಾಡೋದಕ್ಕೆ ಅಂತ ಹೋಗಬೇಡಿ. ಇಲ್ಲಿ ನಾವು ಕಡಲೆ ಹಿಟ್ಟನ್ನು ಹುರಿಯದೇ ಹಾಕಿರೋದ್ರಿಂದ ಈ ಥರ ಬಿಸಿ ಬಿಸಿ ತುಪ್ಪವನ್ನು ಹಾಕಿದರೆ ನಿಮಗೆ ಹುರಿದಂಗೆ ಆಗುತ್ತೆ. ಸೊ ಇಲ್ಲಿ ಈಗಾಗಲೇ ಬಾಣಲಿಯಲ್ಲಿರುವಂತಹ ತುಪ್ಪವನ್ನೆಲ್ಲ ಹಾಕ್ಕೊಂಡಿದ್ದಾಯಿತು. ಇನ್ನು ಈ ಸೈಡ್ ಇಟ್ಟಂತಹ ಇದೇನಿದೆ ನೋಡಿ ಮಿಶ್ರಣ, ಚೆನ್ನಾಗಿ ಇದನ್ನು ಕೈ ಆಡಿಸೋದನ್ನು ಬಿಡಬಾರ್ದು, ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದನ್ನು ಸಹ ಕೊನೆ ತನಕ ಲೋ ಫ್ಲೇಮಲ್ಲೇ ಮಾಡಿಕೊಳ್ಬೇಕು.
ಈಗ ನೋಡಿ ಆಲ್ಮೋಸ್ಟ್ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ, ಸೈಡೆಲ್ಲ ಗಟ್ಟಿ ಆಗುತ್ತೆ. ಬಟ್ ನೀವೊಂದು ಚೆಕ್ ಮಾಡ್ಕೊಳ್ಳಿ ಈ ಹಂತದಲ್ಲಿ. ಒಂದು ತಟ್ಟೆಯಲ್ಲಿ ಸ್ವಲ್ಪ ಇದು ಮಿಶ್ರಣವನ್ನು ಹಾಕ್ಕೊಂಡು ನೀವು ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಬೋದು. ನೋಡಿ ಈಗಾಗಲೇ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇನ್ನು 5 ನಿಮಿಷಗಳ ಕಾಲ ಹಾಗೆಯೇ ಆರೋದಕ್ಕೆ ಬಿಡಿ. ಇನ್ನು ತುಂಬ ಎಳೆ ಪಾಕದಲ್ಲಿದೆ ಅಥವಾ ತುಂಬ ಸ್ಮೂತ್ ಆಗಿದೆ, ಗಟ್ಟಿಯ ಅಂಶ ಬಂದಿಲ್ಲ ಅಂತ ಅಂದರೆ ಮತ್ತೆ ನಾವಿದನ್ನು ಕೈ ಆಡಿಸೋದನ್ನು ಬಿಡಬಾರ್ದು. ಈ ಥರ ಮುಗುಚ್ತಾನೇ ಇರಬೇಕಾಗತ್ತೆ. ತುಂಬ ಗಟ್ಟಿ ಆಗಬೇಕದು. ನಿಮಗೆ ತುಪ್ಪ ಎಲ್ಲ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ನಾವಿದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಲಾಸ್ಟ್ ಹಂತದಲ್ಲಿ ನಾವು ಏಲಕ್ಕಿ ಪುಡಿಯನ್ನು 1 ಚಮಚ ಆಗುವಷ್ಟು ಹಾಕ್ಕೊಳ್ಬೇಕು. ಈಗ ಏಲಕ್ಕಿ ಪುಡಿಯನ್ನು ಹಾಕಿದ್ದಾಯಿತು. ಇನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಲಾಸ್ಟ್ ಹಂತದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೈಡೆಲ್ಲ ತುಂಬ ಗಟ್ಟಿ ಆಗ್ತಾ ಬರ್ತಾ ಇತ್ತು. ಆಮೇಲೆ ಇದೊಂದು ಬಾಲ್ ಟೈಪಲ್ಲಿ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ತುಪ್ಪ ಎಲ್ಲ ಬಿಟ್ಕೊಳ್ಳೋದಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದು ಸ್ವಲ್ಪ ಸೈಡಿಂದ ಅಷ್ಟಾದರೆ ಸಾಕಾಗುತ್ತೆ. ಇನ್ನು ಇದನ್ನು ತೆಗೆದು ತುಪ್ಪ ಸವರಿ ಇಟ್ಟಂತಹ ತಟ್ಟೆಗೆ ಹಾಕ್ಕೊಳ್ಳೋಣ. ಈಗ ಒಂದು ವೇಳೆ ಈ ಥರ 7 ಕಪ್ ಬರ್ಫಿಯನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಎಳೆ ಪಾಕದಲ್ಲಿ ತೆಗೆದು ನೀವು ತಟ್ಟೆಗೂ ಹಾಕಿ ಆಯಿತು, ತಣ್ಣಗಾಗೋದಕ್ಕೂ ಬಿಟ್ಟಾಯಿತು, ಆದರೂ ಗಟ್ಟಿ ಆಗಿಲ್ಲ, ಯಾಕಪ್ಪ ಹೀಗಾಯಿತು ಅಂತ ಟೆನ್ಷನ್ ಮಾಡ್ಕೊಂಡಿದ್ರೆ ಇನ್ನೊಂದು ಪರಿಹಾರವನ್ನು ಹೇಳ್ತೀನಿ. ಏನು ಅಂತಂದರೆ ಆ ತಟ್ಟೆಯಿಂದ ತೆಗೆದು ಅದೇ ಬಾಣಲಿಗೆ ಹಾಕ್ಕೊಂಡು ಇನ್ನೂ ಸ್ವಲ್ಪ ಹೊತ್ತು ಕಾಯಿಸ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಅಂದಾಜಾಗುತ್ತೆ, ಗಟ್ಟಿ ಆಗುವಂತಹ ಹಂತ ಬರುತ್ತಲ್ಲ, ಆವಾಗ ತೆಗೆದು ಇದನ್ನು ತಟ್ಟೆಗೆ ಹಾಕ್ಕೊಂಡು ಲೆವೆಲ್ ಮಾಡಿಕೊಂಡ್ರೆ ಆಯಿತು. ಈಗಾಗಲೇ ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸರಿಯಾಗಿ ಲೆವೆಲ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ. ಇನ್ನು 1 ರಿಂದ 2 ಗಂಟೆ ಅಷ್ಟು ಹೊತ್ತಾದರೂ ಹಾಗೇ ಬಿಡಬೇಕು. ಮತ್ತೆ ತಣ್ಣಗಾದ ನಂತರ ನೀವು ಬೇಕಿರುವಂತಹ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ಈಗಾಗಲೇ ತಣ್ಣಗಾಗಿದೆ. ಇನ್ನು ನಾನಿಲ್ಲಿ ಉದ್ದಕ್ಕಾಗಿ ಕಟ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ 7 ಕಪ್ ಅಥವಾ ಸಪ್ತಮಿ ಬರ್ಫಿಯನ್ನು ತುಂಬ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಏನೂ ಕಷ್ಟ ಇಲ್ಲ. ಸಕ್ಕರೆ ಪಾಕವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಬಿಗಿನರ್ಸ್ ಆಗಿದ್ದರೆ ಕೂಡ ಈ 7 ಕಪ್ಪನ್ನು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಫೇಲ್ ಆಗುವ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ನಾನು ಕೊಟ್ಟಿರುವಂತಹ ಇಲ್ಲಿ ಕೆಲವೊಂದು ಟಿಪ್ಸನ್ನು ನೀವು ಕೂಡ ಗಮನ ಇಟ್ಟು ಮಾಡಿದ್ರೆ ಅಷ್ಟೇ ಸುಲಭವಾಗಿ ನಿಮಗೂ ಕೂಡ ಮಾಡೋದಕ್ಕೆ ಕೂಡ ಬರುತ್ತೆ. ಕೆಲವೊಂದು ಸ್ವೀಟನ್ನೆಲ್ಲ ಮಾಡ್ಕೊಳ್ಬೇಕಾದ್ರೆ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಬೇಕು. ಅದು ಪಾಕ ಸರಿ ಬಂದಿಲ್ಲ ಅಂತಂದರೆ ಸ್ವೀಟ್ ಹಾಳಾಗೋಗುತ್ತೆ. ಆ ಥರದ ಟೆನ್ಷನ್ ಎಲ್ಲ ಇರುತ್ತೆ. ಬಟ್ ಈ ಥರದ 7 ಕಪ್ಪನ್ನು ನೀವು ಬರ್ಫಿಯನ್ನು ಮಾಡಿ ನೋಡಿದ್ರೆ ಇದನ್ನು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಸಕ್ಕರೆ ಪಾಕವನ್ನು ಕೂಡ ಮಾಡುವಂತಹ ಅವಶ್ಯಕತೆಯೂ ಇಲ್ಲ. ಇದರಲ್ಲಿ ತುಂಬ ಅಂದರೆ ಸರಳ ವಿಧಾನದಲ್ಲಿ ಇದನ್ನು ಮಾಡ್ಕೊಳ್ಬಹುದು. ಮಕ್ಕಳೆಲ್ಲ ಆಗಾಗ ತಿನ್ನೋದಕ್ಕೆ ಏನಾದರೂ ಬೇಕು ಅಂದಾಗ ಇದನ್ನು ಮಾಡ್ಕೊಳ್ಳಿ. ಹೆಲ್ದಿಯಾಗಿ ಕೂಡ ಇರುತ್ತೆ. ಬರೀ ಮಕ್ಕಳು ಅಂತಾನೆಲ್ಲ ದೊಡ್ಡವರಿಂದ ಹಿಡಿದು ಯಾರು ಬೇಕಾದರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅದ್ಭುತವಾದಂತಹ ರುಚಿಯನ್ನು ಕೂಡ ಹೊಂದಿರುತ್ತೆ. ಔಟ್ಸೈಡಿಂದ ಮಾರ್ಕೆಟಿಂದೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಹೀಗೆ ರುಚಿಕರವಾಗಿ ಮಾಡಿಕೊಡಿ. ಇಷ್ಟಪಟ್ಟು ತಿಂತಾರೆ ಮನೆ ಮಂದಿಯೆಲ್ಲ. ನೋಡ್ಕೊಂಡು ಬಂದ್ರಿ ಅಲ್ವಾ ಸಪ್ತಮಿ ಅಥವಾ 7 ಕಪ್ ಬರ್ಫಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.